ವೆಲ್ಕಮ್ ಟು ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅತಿಥಿ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಸೊ ಮೈಸೂರು ಜಿಲ್ಲೆಯ ನಂಜನಗೂಡು ಭಾಗದಲ್ಲಿ, ಸೊ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದರು ಅವರಿಗೆ ಫೆಬ್ರವರಿ ಮಾಹೆಯ ಒಂದು ವೇತನವನ್ನು ಮಾಡಲಿಕ್ಕೆ ಈಗ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದರೆ ಒಂದು ಬ್ರೀಫಾಗಿ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಡೇಟ್ ಅಬ್ಸರ್ವ್ ಮಾಡಿ 4/3/2025. ಸೊ ಟುಡೇ ಅಷ್ಟೇ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು. ನೋಡಿ, ಇಲ್ಲಿ ಜ್ಞಾಪನದಲ್ಲಿ ಸಬ್ಜೆಕ್ಟ್ ಬಂದು 2024-25ನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ ಅಂತಿದೆ. ನೋಡಿ, ಇಲ್ಲಿ ಹೆಡ್ಡಿಂಗಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಮಿನಿ ವಿಧಾನಸೌಧ, ನಂಜನಗೂಡು ಅಂತ. ಸೊ ಅವರಿಂದ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಹೇಳಿದರೆ ಕ್ಲಿಯರ್ ಕಟ್ಟಾಗಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಾಗಿ 2024-25ನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಲಾಖೆ ಆದೇಶದ ಅನುಸಾರ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರುಗಳಿಗೆ ಈಗಾಗಲೇ ಜನವರಿ 25ರ ಮಾಹೆಯವರೆಗೆ ಗೌರವಧನ ಪಾವತಿಸಲಾಗಿದ್ದು ಅಂತ. ಸೊ ಯಾವುದು ಬಿಲ್ಸ್ ಪೆಂಡಿಂಗ್ ಆಗಿಲ್ಲ ಈ ಭಾಗದಲ್ಲಿ. ಸೊ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಅಪ್ ಟು ಜನವರಿವರೆಗೂ ಎಲ್ಲ ಬಿಲ್ಸ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಅವ್ರಿಗೇನು ವೇತನ ಬರಬೇಕು ಎಲ್ಲವೂ. ಈಗ ಫೆಬ್ರವರಿ 1 ಮಂತ್ಗೆ ಮಾಡ್ತಾರೆ. ಇದಾದ ನಂತರದಲ್ಲಿ ಮಾರ್ಚ್ 1 ಮಂತ್ ಮಾಡ್ಬೋದು ಅನಿಸುತ್ತೆ. ಸೊ ಅಲ್ಲಿಗೆ ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗುತ್ತೆ. ಮಾರ್ಚ್ 31 ಆದ ನಂತರದಲ್ಲಿ ಜನವರಿ 25ರ ಮಾಹೆಯವರೆಗೆ ಗೌರವಧನ ಪಾವತಿಸಲಾಗಿದ್ದು, ಫೆಬ್ರವರಿ 25ರ ಮಾಹೆಯ ಗೌರವಧನ ಪಾವತಿಗಾಗಿ ಈ ಕೆಳಕಂಡ ನಮೂನೆಯಲ್ಲಿರುವಂತೆ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ 5/3/2025ರ ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ. ಸೊ 1 ದಿನಗಳ ಒಳಗಡೆ ಯಾಕೆ ಅಂತ ಹೇಳಿದ್ದಾರೆ. ಕೆಲವರೆಲ್ಲ ಆಲ್ಮೋಸ್ಟ್ ಈಗೆಲ್ಲ ಕೊಟ್ಟಿರಬೇಕು ಅನಿಸುತ್ತೆ. ಈಗ ಹಾಜರಾತಿ ಪ್ರಮಾಣ ಪತ್ರ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಒಂದು ಜ್ಞಾಪನಾ ಪತ್ರದ ಜೊತೆಯಲ್ಲಿ. ಇಲ್ಲ ನಿಮಗೆ ಸಿಂಗಲ್ ಕಾಪಿ ಏನಾದರೂ ಬೇಕು ಅಂದರೆ ಹಾಜರಾತಿ ಪ್ರಮಾಣ ಪತ್ರ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಅದನ್ನು ಶೇರ್ ಮಾಡ್ತೀರಿ. ಸೊ ಯಾರು ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನ್ನಲ್ಲಿ, ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡಿ ಅದನ್ನು ನೀಟಾಗೆಲ್ಲ ಫಿಲ್ ಮಾಡಿ ನಿಮ್ಮ ಸಂಬಂಧಪಟ್ಟಂಥ ಶಾಲೆಯ ಮುಖ್ಯ ಶಿಕ್ಷಕರ ಹತ್ರ ನಿಮ್ಮ ಅವರ ಸೀಲು ಮತ್ತು ಸಿಗ್ನೇಚರ್ನ ಮಾಡಿಸ್ಕೊಂಡು ಸೊ ನೀವು BO ಕಚೇರಿಗೆ ಹ್ಯಾಂಡ್ ಓವರ್ ಮಾಡಿ ಅಷ್ಟೇ. ನೋಡಿ, ನಾಳೆ ಒಳಗಡೆ ಬೇಗ ತಲುಪಿಸಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಬೇಗ ಸಬ್ಮಿಟ್ ಆಗುತ್ತೆ ಅಷ್ಟು ಬೇಗ ನಿಮ್ಮ ವೇತನ ನಿಮ್ಮ ಖಾತೆಗೆ ಜಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸಿದೆ ಅತಿಥಿ ಶಿಕ್ಷಕರಿಗೆ ವೇತನ ವ್ಯತ್ಯಾಸ ಉಂಟಾದಲ್ಲಿ ಸಂಬಂಧಪಟ್ಟಂಥ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಕ್ಲಸ್ಟರ್ CRP ಅವರೇ ಜವಾಬ್ದಾರಾಗಿರ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು ಇದು ಸೊ ಬ್ಲ್ಯಾಕ್ ಎಜುಕೇಷನ್ ಆಫೀಸರು ಸಿಗ್ನೇಚರ್ ಮಾಡಿರುವಂಥದ್ದು 4/3/25. ಅದನ್ನು ಸೊ ಹಾಗೆಯೇ ಎಲ್ಲ ಗ್ರೂಪ್ಗೂ ಶೇರ್ ಮಾಡಿದ್ದಾರೆ ಈ ಭಾಗದಲ್ಲಿ. ಯಾಕಂದರೆ ನಾವು ಮಾಹಿತಿಗೋಸ್ಕರ ಕಾಯ್ತಾ ಇರ್ತೀವಿ, ನಮಗೆ ಸಿಕ್ಕಿದೆ ನಿಮಗೆ ಇಮಿಡಿಯೇಟು ವಿಡಿಯೋ ಮಾಡಿ ಹೇಳಬೇಕಾಗಿದೆ. ಹಾಗಾಗಿ ಅಟ್ಲೀಸ್ಟ್ ವಿಡಿಯೋ ಮುಖಾಂತರವಾಗಿ ಒಂದಷ್ಟು ಜನ ಈ ಭಾಗದಲ್ಲಿ ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಒಂಚೂರು ಗೊತ್ತಾಗಲಿ, ಮಾಹಿತಿ ಹೋಗಲಿ ಅಂತ. ನೋಡಿ, ಇದು ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಅಂತ. ಈಗ ಫೆಬ್ರವರಿ ಅಂದರೆ ಸೊ 28 ಡೇಸ್ ಬರುತ್ತೆ ಅಷ್ಟೇ. 28 ದಿನಕ್ಕೆ ಮಾತ್ರ ನೀವು ಬರ್ಕೊಳ್ಬೇಕು ಅದನ್ನು. ನೋಡಿ, ಇಲ್ಲಿದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ನೇಮ್ ಬರ್ಕೊಳ್ಳಿ, ಇಲ್ಲಿ ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾರಲ್ಲಿ ಬರ್ಕೊಳ್ಳಿ. ಸೊ 1/2/2025ರಿಂದ ನೀವು ಎಲ್ಲಿವರೆಗೂ ಬರಬೇಕು, 28/2/2025 ಅಂತ ಬರ್ಕೊಳ್ಬೇಕು. 28/2/2025ರವರೆಗೆ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ದೃಢೀಕರಿಸಿದೆ. ಇನ್ ಕೇಸ್ ಯಾರು ಇಲ್ಲಿ ಲೀವ್ ಹಾಕಿದರೆ ಕನ್ಸಿಡರ್ ಮಾಡಲ್ಲ, ಅದನ್ನು ಬರೀಬಾರ್ದು. ಬಟ್ ಇನ್ ಕೇಸ್ ಮ್ಯಾಕ್ಸಿಮಮ್ ಲೀವ್ ಹಾಕಿದರೆ ಅದು ಗೊತ್ತಿಲ್ಲ, ಅದು ಕೆಲವು ಕಡೆ ತೋರಿಸ್ಲೂಬೋದು, ಕೆಲವು ಕಡೆ ಹಾಗೆಯೇ ಯಾವುದೇ ರಜೆಯನ್ನು ಪಡೆದಿರೋದಿಲ್ಲ ಅಂತಲೂ ಆಗ್ಬೋದು. ಸೊ ಇಲ್ಲಿ ಇನ್ ಕೇಸ್ ಯಾವುದು ಲೀವ್ ತಗೊಂಡಿಲ್ಲ ಅಂತಂದರೆ ಪಡೆದಿರುವುದಿಲ್ಲ ಅಂತ ಬರೆದುಬಿಡಿ. ಪಡೆದಿರುವುದಿಲ್ಲ ಸುಮ್ಮನೆ ಹೆಂಗೆ ಬ್ಲ್ಯಾಂಕ್ ಬಿಡೋದು ಬೇಡ, ಅಂತ ಬರ್ರಿ, ಇಲ್ಲಾಂದರೆ ಪಡೆದಿರುವುದಿಲ್ಲ ಅಂತ ಬರ್ಕೊಬಿಡಿ ಅಷ್ಟೇ. ನೋಡಿ, ಇಲ್ಲಿ ಹೇಳ್ತಾರೆ ಈ ಒಂದು ಬ್ರ್ಯಾಕೆಟಲ್ಲಿ ಇಲ್ಲಿ ಫೆಬ್ರವರಿ 2025ರ ಮಾಹೆಯ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕಗಳನ್ನು ನಮೂದು ಮಾಡೋದು. ಇನ್ ಕೇಸ್ ರಜಾ ಹಾಕಿದರೆ ಯಾವ ಡೇಟಲ್ಲಿ ರಜಾ ಹಾಕಿದ್ರಿ ಅಂತ ಅಲ್ಲಿ ಮೆನ್ಷನ್ ಮಾಡಿ ಅಂತ. ಸೊ ರಜೆ ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರುವುದಿಲ್ಲವೆಂದು ದೃಢೀಕರಿಸುವುದು. ಅದೇ ಹೇಳಿದ್ನಲ್ಲ ಅವಾಗಲೇ, ಸುಮ್ಮನೆ ಬ್ಲ್ಯಾಂಕ್ ಬಿಡೋದು ಬೇಡ. ಪಡ್ಕೊಂಡಿದ್ರೆ ಡೇಟ್ ಮೆನ್ಷನ್ ಮಾಡಿ ಅಂತ ಹೇಳಿದರೆ, ಪಡ್ಕೊಂಡಿಲ್ಲ ಅಂದರೆ ಯಾವುದೇ ರಜೆಯನ್ನು ಆಗ್ತಿದ್ದ ಪಕ್ಷದಲ್ಲಿ ಪಡೆದಿರುವುದಿಲ್ಲ ಅಂತ ಹಾಕ್ಬಿಟ್ರೆ ಅದು ಕ್ಲಿಯರ್ ಆಗುತ್ತೆ. ಸೊ ಇದೊಂದು ಕಾಪಿ ಟೆಲಿಗ್ರಾಮ್ಗೆ ಹಾಕ್ತೀನಿ. ಸೊ ದಯಮಾಡಿ ಈ ನಂಜನಗೂಡು ವ್ಯಾಪ್ತಿಯಲ್ಲಿ ಯಾರೆಲ್ಲ ಪ್ರೈಮರಿ ಶಾಲೆಯಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ರು ಕೂಡಲೇ ಸಾಧ್ಯವಾದಷ್ಟು ಬೇಗ ನಾಳೆ ಸಂಜೆ ಒಳಗಡೆ ತಲುಪಿಸ್ಬಿಟ್ರೆ ಸೊ ಬೇಗ ಬಿಲ್ ಪ್ರಿಪೇರ್ ಮಾಡ್ತಾರೆ. ಅದಾದ ನಂತರದಲ್ಲಿ ಸಿಗ್ನೇಚರ್ಗೆ ಮತ್ತೊಂದು ಸಲ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಗ್ರೂಪಿಗೆಲ್ಲ ಶೇರ್ ಮಾಡಿ. ಅದಾದಮೇಲೆ ಬಿಲ್ಗೆ ಸೈನ್ ಆಗ್ತು ಅಂದರೆ ಸೊ ವಿತಿನ್ 1 ವೀಕಲ್ಲಿ ಈ ಫೆಬ್ರವರಿ ಮಾಹೆಯ ಒಂದು ವೇತನ ನಿಮ್ಮ ಖಾತೆಗೆ ಜಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.